ಅಂತ ಹೇಳಬೇಕು ಅಂತ. ಇತರ ವ್ಯಾವೃತವಾದ ಅಗ್ನಿತು ತೋರಿಸೋದು. ಇಲ್ಲಿ ಆಪತ್ತಿಯ ಅರ್ಥ ಏನು ಅಂತ ಅಯಮಗ್ನಿ ರೀತಿ ಜ್ಞಾನಂ ಸ್ಯಾತ್ ಅಂತ ಆಪಾದನೆ ಮಾಡಿದ್ದಾರೆ. ಅವನಿಗೆ ಅಗ್ನಿಯನ್ನು ಹೊಸದಾಗಿ ನೋಡಿದಾಗ ಇದು ಈ ಥರ ವ್ಯಾವೃತ್ತ ಅಂತ ಜ್ಞಾನ ಬರ್ತದೋ ಇಲ್ಲೋ. ಅಗ್ನಿ ಅಂತ ಶಬ್ದ ಗೊತ್ತಿಲ್ಲ ಅವನಿಗೆ, ಹೆಸರು ಗೊತ್ತಿಲ್ಲ. ಹೆಸರು ಬಿಟ್ಟರೆ ನಮಗೂ ಬರೋದಕ್ಕೂ ಅವನು ಬರೋದಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಏನು ಆಪಾದನೆ ಮಾಡ್ತಿದ್ದಾರೆ? ಇತರ ಪದಾರ್ಥಗಳಲ್ಲಿ ಇಲ್ಲದೇ ಇರುವುದು ಧರ್ಮ ತೋರ್ತದೆ ಅಷ್ಟೇ. ಹೌದು, ಅಗ್ನಿತ್ವ ಶಬ್ದ ಗೊತ್ತಿಲ್ಲ. ಅಗ್ನಿ ಹಾ, ಅದರಿಂದ ಅದು ಏನು ಆಪತ್ತಿಯ ಅಂತರಾಳ ಏನು ಅಂತ ಅದು ಹೇಳಬಾರದು. ಆಗ ಶಬ್ದದ ಜ್ಞಾನ ಇಲ್ಲ, ನಾಲಿಕೆ ಅದು ಉತ್ತರ ಹೇಳಿಬಿಡ್ತೇವೆ. ಅಗ್ನಿತ್ವ ನಿರ್ವಿಕಲ್ಪಕ ಇದೆ. ನಮಗೆ ಹಾಗೆ ಭಾಷೆ ಇಲ್ಲದೇ ಇದ್ದವರಿಗೆ, ದಿನಾ ಅಗ್ನಿಯನ್ನು ನೋಡುವವರಿಗೆ ಅಗ್ನಿಯ ಜ್ಞಾನ ಹೇಗೆ ಬರ್ತದೋ ಅವನಿಗೂ ಕೂಡ ಅದೇ ರೀತಿ ಅಗ್ನಿ ಜ್ಞಾನ ಬರ್ತದೆ. ಹೆಸರು ಗೊತ್ತಿಲ್ಲ ಅಷ್ಟೇ, ನನಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಆದರೆ ಆ ಜಾತಿ, ಜಾತಿ ಮತ್ತು ವ್ಯಕ್ತಿಗಳ ಆಕಾರದಿಂದ ಒಂದು ಜಾತಿ ಗೊತ್ತಾಗಿದೆ, ಗೊತ್ತಾಗಲೇಬೇಕಲ್ಲ. ಯಾವ ಅಭಿಪ್ರಾಯ ಹೇಳಿದ್ದಾರೆ? ಅದು ಗೊತ್ತಾಗಬೇಕಾಗಿದ್ದರೆ ಅಗ್ನಿತ್ವ ತೋರಬೇಕು ಅಂತ. ಇತರ ವ್ಯಾವೃತ್ತಿ ಗೊತ್ತಾಗಬೇಕಾಗಿದ್ದರೆ ಬರೀ ನಿರ್ವಿಕಲ್ಪಕ ಜ್ಞಾನ ಸಾಲದು, ಸವಿಕಲ್ಪಕ ಜ್ಞಾನವೇ ಬೇಕು. ಅವನು ನಿರ್ವಿಕಲ್ಪಕ ಅಂತ ಒಪ್ಪಿದರೆ ಆ ನಿರ್ವಿಕಲ್ಪಕದಲ್ಲಿ ಅದು ವೈಲಕ್ಷಣ್ಯ ಗೊತ್ತಾಗುವುದಿಲ್ಲ. ಅದು ಗೊತ್ತಾಗಲಿ ಕಾರಣ ಏನು? ಅಗ್ನಿತ್ವ ತೋರಿದೆ ಅಂತ ಅರ್ಥ. ತೋರದೇ ಇದ್ದರೆ ಆಗುವುದಿಲ್ಲ. ನೀವು ನಿರ್ವಿಕಲ್ಪ ಅಂತಾದರೆ ಆ ಜ್ಞಾನ ಬರ್ತೇನೆ ನಮಗೆ ನೀರಲ್ಲ ಅಂತ. ಯಾಕೆ ಬಂತು? ಅಗ್ನಿತ್ವ ನಿರ್ವಿಕಲ್ಪ ಅಲ್ಲ, ಅಗ್ನಿತ್ವ ಸವಿಕಲ್ಪಕ ಜ್ಞಾನ ಅಂದರೆ ಒಪ್ಪಬೇಕು. ಬೇಕಾಗಿಲ್ಲ, ಬೇಡ. ಅಲ್ಲ, ಸವಿಕಲ್ಪಕ ಜ್ಞಾನ ಹಾಗೇ ಬರುದು, ಅಗ್ನಿ ಆಗಲ್ಲ. ಅಲ್ಲ, ನಿರ್ವಿಕಲ್ಪಕ ಬಂದರೆ ಸಾಲದು, ಅವನಿಗೂ ಸವಿಕಲ್ಪವೇ ಬರಬೇಕು. ಅದೇ ಬೇಕಾಗಿಲ್ಲ ಅಂತ. ಅಲ್ಲ, ನಿಮಗೆ ಸವಿಕಲ್ಪಕ ಜ್ಞಾನ ಬರೋದಕ್ಕಿಂತ ಮುಂಚೆ ನಿರ್ವಿಕಲ್ಪಕ ಜ್ಞಾನ ಉಂಟು. ಆ ನಿರ್ವಿಕಲ್ಪಕ ಜ್ಞಾನ ಆಮೇಲೆ ಸವಿಕಲ್ಪಕ ಜ್ಞಾನ ಬರ್ತದೆ ಅಂತ ಹೇಳುದು ನೀವು, ಮತ್ತೆ ಬರ್ತದೆ ಅಂತ. ಅಲ್ಲ, ನಿರ್ವಿಕಲ್ಪಕ ಜ್ಞಾನ ಬರಲಿಕ್ಕೆ ಅಗ್ನಿತ್ವ ಸವಿಕಲ್ಪಕ ಜ್ಞಾನ ಬರಲಿಕ್ಕೆ ಮೊದಲು ನಿರ್ವಿಕಲ್ಪಕ ಜ್ಞಾನ ಬಂದಿದೆ ಅಂತ ಹೇಳಬೇಕು. ಅಲ್ಲಿಯೂ ಕೂಡ ನಾಲಿಕೆಯಲ್ಲಿ ದೀಪೋತ್ಸವ ಈಗೂ ಕೂಡ ಇಲ್ಲೇ ಮುಂಚೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ನಿರ್ವಿಕಲ್ಪಕ ಜ್ಞಾನ ಬಂದು ಸವಿಕಲ್ಪಕ ಜ್ಞಾನ ಬಂದಿದೆ ಅಂತ ಹೇಳಬಹುದು. ನಮಗೆ ಸವಿಕಲ್ಪಕ ಅಗ್ನಿತ್ವ ಜ್ಞಾನ ಬರಬೇಕಾಗಿದ್ದರೆ ನಿರ್ವಿಕಲ್ಪಕ ಅಗ್ನಿತ್ವ ಜ್ಞಾನ ಕಾರಣ ಅಲ್ಲ ಅಂತ ಅವರಿಗೆ ನಾವು ಆಪತ್ತಿ ಕೊಡ್ತೀವಿ. ನಿರ್ವಿಕಲ್ಪಕ ಅಗ್ನಿತ್ವ ಜ್ಞಾನ ಇರುವುದು, ಅದರಿಂದ ಸವಿಕಲ್ಪಕ ಅಗ್ನಿತ್ವ ಜ್ಞಾನ ಬರಲಿಕ್ಕಿಲ್ಲ. ಇತರ ವ್ಯಾವೃತ್ತವಾದ ಅಗ್ನಿತ್ವ ತೋರಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಆದರೆ ಏಕಕಾಲದಲ್ಲಿ ನಮಗೆ ವಿಶೇಷ ಜ್ಞಾನ ಕಾರಣ ಅಲ್ಲ. ಆದ್ದರಿಂದ ವ್ಯಾವೃತ್ತವಾದ ಅಗ್ನಿತ್ವೇ ತೋರುತ್ತದೆ. ನಿಮಗೆ ಯಾವೃತ್ತವಾದ ಅಗ್ನಿತ್ವ ತೋರಿಸಿದ ಮುಂಚೆ ನಿರ್ವಿಕಲ್ಪಕ ಅಗ್ನಿತ್ವ ಜ್ಞಾನ. ಆ ನಿರ್ವಿಕಲ್ಪಕ ಅಗ್ನಿತ್ವ ಜ್ಞಾನದಿಂದ ಇಂಥ ವಿಲಕ್ಷಣವಾದ ಅಗ್ನಿತ್ವ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ವಿಶಿಷ್ಟ ಜ್ಞಾನ ಪ್ರತಿ ವಿಶೇಷ ಜ್ಞಾನ ಕಾರಣ ಅಂತ ಹೇಳಿಬಿಟ್ರೆ ಯಾವ ಅಗ್ನಿತ್ವದಲ್ಲಿ ವಿಶೇಷಣವೋ ಅಂಥ ಅಗ್ನಿತ್ವ ತೋರಬೇಕು. ಮೊದಲು ತೋರಿದ ನಿರ್ವಿಕಲ್ಪಕ ಅಗ್ನಿತ್ವ. ಆ ಜ್ಞಾನದಿಂದ ಸವಿಕಲ್ಪಕ ಅಗ್ನಿತ್ವ ಜ್ಞಾನ ಬರಲಿಕ್ಕಿಲ್ಲ. ಸವಿಕಲ್ಪಕದಲ್ಲಿ ಅದು ಯಾಕೆ ತೋರ್ತದೆ ಅಂದ್ರೆ ಅಗ್ನಿತ್ವ ಇತರ ವ್ಯಾವೃತ್ತ ಅಂತ ಅವನಿಗೆ ಅಗ್ನಿ ವ್ಯಕ್ತಿಯ ಜ್ಞಾನ ಬಂತು. ಆ ವ್ಯಕ್ತಿ ಇತರ ವ್ಯಾವೃತ್ತ ಆಕಾರ ಉಳ್ಳದ್ದು, ಅದರ ಜ್ಞಾನ ಬರುವಾಗ ಅಗ್ನಿತ್ವ ಇತರ ವ್ಯಾವೃತ್ತವನ್ನು ಜ್ಞಾನ ಬರಬಹುದಲ್ಲ. ಮೊದಲು ಅಗ್ನಿತ್ವ ಜ್ಞಾನ ಅಷ್ಟೇ ಇತ್ತು ನಿರ್ವಿಕಲ್ಪಕ. ಇಲ್ಲಿ ವ್ಯಕ್ತಿ ಒಂದು ಆಕಾರ ವಿಶೇಷವಾಗಿ ತೋರಿದಾಗ ಆಕೃತಿ ಗ್ರಹಣ ಜಾತಿ ಈ ವಿಲಕ್ಷಣ ಜಾತಿ ಆಕೃತಿಯಿಂದ ಮೊದಲು ನಿರ್ವಿಕಲ್ಪಕ ಜ್ಞಾನ ಬರುವಾಗಲೂ ಆಕೃತಿಯಿಂದ ತೋರಬೇಕಲ್ಲ. ಆಕೃತಿ ತೋರಲಿಲ್ಲ, ಬೇಕು. ನಿರ್ವಿಕಲ್ಪಕ ಜ್ಞಾನಕ್ಕೂ ಆಕೃತಿ ಗ್ರಹಣ ಜಾತಿ. ಆಕೃತಿಯಿಂದ ನಿರ್ವಿಕಲ್ಪಕವಾದ ಅಗ್ನಿತ್ವ ತೋರಿತು, ಮರಿ ಇತರ ಅವ್ಯಾವೃತವಾದ ಅಗ್ನಿತ್ವ ತೋರಿತು. ಅಂಥ ಅಗ್ನಿತ್ವ ಜ್ಞಾನದಿಂದ
ಎಂದ ವ್ಯಾವೃತ್ತವಾದ ಅಗ್ನಿತ್ವ ಪ್ರಕಾರಕ್ಕೆ ಜ್ಞಾನ ಹೇಗೆ ಬರುವುದು? ಅಗ್ನಿಯ ವ್ಯಕ್ತಿ ಇತರ ವ್ಯಾವೃತ್ತತೆಯ ಗೃಹೀತ ಇತಿಹಾಸದಲ್ಲಿ ಆಗಿಲ್ಲ. ಅಗ್ನಿತ್ವ ತೋರಬೇಕಲ್ಲ. ಅಗ್ನಿತ್ವ ಇತರ ವ್ಯಾವೃತ್ತವಾಗಿ ತೋರದೆ ಹೋದರೆ ನಿರ್ವಿಕಲ್ಪಕವಾಗಿ ಅಗ್ನಿತ್ವ ಜ್ಞಾನದಿಂದ ಸವಿಕಲ್ಪಕ ಅಗ್ನಿತ್ವ ಪ್ರಕಾರ ಜ್ಞಾನ ಹೇಗೆ ಬರುವುದು? ಅಗ್ನಿತ್ವ ವ್ಯಾವೃತ್ತ ಹೇಗೆ ತೋರಿತು? ಅವ್ಯಾವೃತ್ತವಾದ ಮೋಘಮಾಗುವಂಥ ಅಗ್ನಿತ್ವ ಜ್ಞಾನ ಇಟ್ಟುಕೊಂಡು ವ್ಯಾವೃತ್ತವಾದ ಅಗ್ನಿತ್ವ ಪ್ರಕಾರಕ್ಕೆ ಜ್ಞಾನ ಹೇಗೆ ಬರುವುದು? ಅಗ್ನಿ ಇತರ ವ್ಯಾವೃತ್ತತೆ ತೋರ್ತದೆ. ನಮ್ಮ ರೀತಿಯ ತೋರ್ತದೆ. ನಿಮ್ಮ ರೀತಿಯ ತೋರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಗ್ನಿತ್ವ ಇತರ ವ್ಯಾವೃತ್ತವಾಗಿ ತೋರಿಲ್ಲವೋ ಅಗ್ನಿಯೂ ಕೂಡ ಹಾಗೆ ಆಕಾರದಿಂದ ತೋರುವಾಗ ನಿರ್ವಿಕಲ್ಪಕ ಜ್ಞಾನದಲ್ಲಿ ತೋರ್ತದೋ ಆಕಾರದ ಹಿಂಗೆಲ್ಲ ಆ ಜ್ಞಾನ ನಿರ್ವಿಕಲ್ಪಕ ಜ್ಞಾನವು ಆಕಾರದಿಂದಲೇ ಬರ್ತದೆ. ನಿರ್ವಿಕಲ್ಪಕ ಜ್ಞಾನದಲ್ಲಿ ಯಾವ ಥರದ ಅಗ್ನಿತ್ವ ತೋರ್ತದೆ ಅದೇ ಮುಂದೆ ತೋರ್ತಾ ಹೋಗಬೇಕು. ನಮ್ಮಲ್ಲಿ ಆದರೆ ನಿರ್ವಿಕಲ್ಪಕ ಜ್ಞಾನವೇ ಇಲ್ಲ. ಅಗ್ನಿತ್ವ ತೋರುವಾಗಲೇ ವ್ಯಾವೃತ್ತವಾಗಿಯೇ ತೋರ್ತದೆ. ಮೊದಲು ಅವ್ಯಾವೃತ್ತವಾದ ಅಗ್ನಿತ್ವ ಜ್ಞಾನ, ಆಮೇಲೆ ವ್ಯಾವೃತ್ತವಾದ ಅಗ್ನಿತ್ವ ಜ್ಞಾನ ಹೇಗೆ ಬಂತು? ನಮಗೆ ಸನ್ನಿಕರ್ಷ ಸಾಕು ನಮಗೆ. ಹಾಗೆ ವಿಶೇಷತೆ ಬೇಡ. ನಿಮ್ಮ ಕೊನೆಗಾದರೂ ಯಾವ ಅಗ್ನಿತ್ವ ಹೇಗೆ ಬಂತು? ಸನ್ನಿಕರ್ಷ ಬದ ಇದು ಅಪರಾಧ. ಪ್ರಾಪ್ತ ವಿವೇಕ ಕೊನೆಗಾದರೂ ಸನ್ನಿಕರ್ಷದಿಂದಲೇ ಇತರ ವ್ಯಾವೃತ್ತ ಅಗ್ನಿತ್ವ ತೋರ್ತದೆ ಅಂತ ಆದ ಮೇಲೆ ಮೊದಲೊಂದು ಅಗ್ನಿತ್ವ ಜ್ಞಾನ ಯಾಕೆ ಬೇಕು? ಅದಕ್ಕೆ ಉಪೋದ್ಬಲಕವಾಗಿ ಆಗಿದೆ. ಅದಕ್ಕೆ ಉಪೋದ್ಬಲಕವಾಗಿ ಹೇಳಿದ್ದು. ಅದಕ್ಕೆ ಉಪೋದ್ಬಲಕ ಅದು ಬಹಳ ಹೊಸ ವಿಚಾರಗಳು ಹೆಚ್ಚಿನಗಾರಲ್ಲಿ. ಶೇಷಿಗರ ಹೇಳಿದೊಂದು ಶಬ್ದ ವಿನ್ಯಾಸ ಇಲ್ಲಿ ವಿಷಯ ಜ್ಞಾನ ವಿಚಾರ ಇಷ್ಟು ಬೇರೆ ಎಲ್ಲಿಯೂ ಇಲ್ಲ. ಎಲ್ಲೂ ಮಾಡಲಿಲ್ಲ. ತೀರ್ಥರು ಸ್ವಾಮಿ ಗೌತಮ ತೀರ್ಥರು ಅವ್ರು ಮೌನವಾಗಿರ್ತಾರೆ, ಮಾತಾಡಿಕೊಟ್ರು ಅಂತಂದ್ರೆ ಅವ್ರು ತಡೆಯಕ್ಕೆ ಸಾಧ್ಯ. ಇಷ್ಟು ವ್ಯಾಖ್ಯಾನ ಇಷ್ಟು ವಿಷಯ ಉಂಟು ಅಂತ ನಾನು ಸ್ವಪ್ನ ಅವಾಗ ನೋಡಿದ್ದು. ಮೇಲೆ ಅರ್ಥ ಬರೀತಾರೆ ಅಂತ ಇಷ್ಟೇ. ಈಗ ಬಹಳ ವಿಚಾರ ಉಂಟು ಅಲ್ಲಲ್ಲಿ ವಿಸ್ತಾರ. ನನಗೆ ಇದು ಸುರೋತ್ತಮ ತೀರ್ಥ ನನಗೆ ಆಶ್ಚರ್ಯ ಆಯ್ತು. ಅಷ್ಟು ವಿಸ್ತಾರ ಇಲ್ಲ ಅಂತ. ಅಲ್ಲ ಸ್ವಾಮಿ, ಹೊಸ ಪಾಠದಲ್ಲಿ ಸಿಕ್ಕಿದೆ ಇವಾಗ ಸುರೋತ್ತಮ ತೀರ್ಥರದ್ದು. ಹಿಂದಿನದ್ರಲ್ಲಿ ಎಷ್ಟೋ ಬಿಟ್ಟೋಗಿದೆ. ಪೇಜ್ ಗಟ್ಟಲೆ ಸಿಕ್ಕಿದೆ. ಪೇಜ್ ಗಟ್ಟಲೆ ಕೆಲವು ಶ್ಲೋಕಗಳಿಗೆ ವ್ಯಾಖ್ಯಾನ ಸಿಕ್ಕಿದೆ. ಬಹುಶಃ ಹಿಂದೆ ಅರ್ಥ ಆಗಲ್ಲ ಅಂತ ಅದನ್ನು ಬಿಟ್ಟಿದ್ದ ಅಂತ, ಅರ್ಥ ಆಗಲ್ಲ ಅಂತ ಅದನ್ನು ಬಿಟ್ಟು ಮುದ್ರಣ ಮಾಡಿದ್ದ ಏನು. ತುಂಬಾ ಸೂಕ್ಷ್ಮದ ವಿಚಾರ. ಇತರ ಗ್ರಂಥ ಇದ್ದಾಗೆ ಉಂಟದು. ವಿಚಾರ ಬಹಳ ನಾನು 2-3 ಭಾಗ ನೋಡಿದ್ದೆ. ಭ್ರಾಂತಿ ವಿಚಾರ ಎಲ್ಲದಲ್ಲಿಯೂ ಸುರತ ತೀರ್ಥಿಯ ಭಾರಿ ವಿಸ್ತಾರ. ಸ್ವಾಮಿ ಒಂದೇ ಒಂದು ಸಣ್ಣ ಪ್ರಶ್ನೆ ಅದ. ಹಿಂದೆ ಬಂದ ವಿಷಯ ಅದು ಅಯೋಗ್ಯತ್ವ ದೋಷ ಅಂತ ಹೇಳುವ ಬದಲಾಗಿ ಆಹಾರ್ಯ ಯೋಗ್ಯತಾ ಜ್ಞಾನ ಕಾರಣ ಅಂತ ಅಲ್ಲಿ ಹೇಳ್ಬೋದಲ್ವ? ಅಲ್ಲಿ ಶಶಶೃಂಗ ಶಬ್ದಬೋಧಕ್ಕೆ ಶಶಶೃಂಗ ಜ್ಞಾನ ಬರೋದಕ್ಕೆ ಅಯೋಗ್ಯತ್ವ ಅನ್ನೋದು ಸನ್ನಿಕರ್ಷ ಇಲ್ಲದೆ ಹೋದ್ರೂ ಕೂಡ ಅಯೋಗ್ಯತ್ವ ಅನ್ನೋದು ಕಾರಣ, ದೋಷ ಅಂತ ಹೇಳಿದ್ದು. ಅಲ್ಲ, ಪ್ರತಿವಾದಿ ವಾಕ್ಯದಲ್ಲಿ ಆಹಾರ ಯೋಗ್ಯತಾನೂ ಇಲ್ಲ, ಯೋಗ್ಯತಾ ಜ್ಞಾನ. ಆಹಾರ್ಯ ಯೋಗ್ಯತಾ ಜ್ಞಾನ ಅಲ್ಲ, ಪ್ರತಿವಾದಿ ವಾಕ್ಯದಲ್ಲಿ ಬಾಧಕಾಲೀನ ಜ್ಞಾನ ಬರ್ಲಿಕ್ಕೆ ತೊಂದರೆ. ಆಹಾರ್ಯ ಜ್ಞಾನ ಅನುಭವ. ಆಹಾರ್ಯ ಅಂದ್ರೆ ಇಚ್ಛಾಕಾಲೀನ. ನೈಯಾಯಿಕರದೊಂದು ಸಿದ್ಧಾಂತ ಇದೆ, ಪರೋಕ್ಷ ಜ್ಞಾನಂ ಆಹಾರ್ಯಂ ನಾಂಗೀಕ್ರಿಯತೆ. ಆಹಾರ್ಯ ಅಲ್ಲ, ಇವತ್ತಿನ ಯೋಗ್ಯತಾ ಜ್ಞಾನ ಶಶಶೃಂಗ ಶಬ್ದದಿಂದ ಅಯೋಗ್ಯತ್ವಕ್ಕೆ ಅನ್ವಯ ಅಯೋಗ್ಯತ್ವ ರೂಪ ದೋಷ ಅಂತ ಅದಕ್ಕೆ ಆಹಾರ್ಯ ಜ್ಞಾನ ಬರಬಹುದು. ಆಹಾರ್ಯ ಯೋಗ್ಯತಾ ಜ್ಞಾನ ವಶಾತ್ ಶಶಶೃಂಗ ಶಬ್ದ ಶಶಶೃಂಗ ಜ್ಞಾನ ಜಾಯತೆ. ಅಯೋಗ್ಯತ್ವ ಅಂತ ಅನ್ನೋದು ಆಹಾರ್ಯ ಜ್ಞಾನ ಕೂಡ ಭ್ರಮೆ ಅಲ್ವಾ? ಭ್ರಾಂತಿನೇ ಅಲ್ಲ. ಇಲ್ಲಿ ಸರಿ, ದೋಷ ಅಯೋಗ್ಯತ್ವ ರೂಪವಾದ ದೋಷ ಅನ್ನೋದು ದೋಷ ಇದೆ. ದೋಷ ಕಾರಣವು ಅದೇ ದೋಷ ಭ್ರಮಾತ್ಮಕ ಜ್ಞಾನ. ಈ ಅಯೋಗ್ಯತ್ವ ಅನ್ನೋದು ಅದು ಸ್ವರೂಪ ಸತ್ತಾಗಿ ಕಾರಣ ಅಂತ ಹೇಳ್ತಿರೋ ಜ್ಞಾತವಾಗಿ ಕಾರಣ ಅಂತ ಹೇಳ್ತಿರೋ ಪಶ್ಯತಿ ಅಂತಿದೆ, ಅಲ್ಲಿ ಪಶ್ಯೇತ್ ಅಂತ ಮಾಡ್ಬೇಕಲ್ಲ. ಏನು
ಅಲ್ಲ ಅದರದ ಪ್ರಯೋಗ ಇದೆಯಲ್ಲ ಅದು ನಾನು ಹಾಗೆ ಅನ್ಕೊಂಡೆ. ವೈದಿಕ ಪ್ರಯೋಗ ಅಂತ ಹೇಳಿ ಅಲ್ಲ ವೈದಿಕ ಪ್ರಯೋಗ ಅಂತ ಹೇಳಿ ಲೇಟ್ ಪ್ರಯೋಗ ಪಶ್ಯೇತ್ ಅಲ್ಲ ಪಶ್ಯೇತ್ ಅಂತ ಆಗ್ಬೇಕಾಗಿತ್ತು ಅಂತಲ್ವಾ? ಪಶ್ಯೇತ್ ಅಂತ ಆಗ್ಬೇಕಾಗಿತ್ತು. ಅಲ್ಲ ಇದರಲ್ಲಿ ಕಥಂ ಸೇರಿಸ್ಕೊಂಡಿದ್ದಾರೆ. ಕಥಂ ಪಶ್ಯತಿ, ಕಥಂ ತರಿಗೆ ಕಥಂ ಪಶ್ಯತಿ, ಕಥಂ ಇಲ್ಲ ಅಲ್ಲಿ. ಅದೇ ಅದನ್ನು ಸೇರಿಸ್ಕೊಂಡ್ರೆ ಅದೇ ನನಗಿದ್ದು ಪ್ರಶ್ನೆ ಅಲ್ಲಿ ಬುದ್ಧಿಯೆಲ್ಲ ಅಲ್ಲಿ ಇದರಲ್ಲಿ ಹೇಳ್ಬೇಕು ಅರ್ಥವಾದ ವಾಕ್ಯಗಳಲ್ಲಿ ಅಲ್ಲ ಸರಿ, ವೇದದಲ್ಲಿದೆ ಅಮಾವಾಸ್ಯ ಪೂರ್ಣ ಅಚ್ಯುತೋ ಭವತಿ ಅಂತಿದೆ ಅಲ್ಲಿ, ಅಚ್ಯುತೋ ಭವೇತ್ ಅಂತ ಅದು ಸರಿ, ಅದು ವೇದದಲ್ಲಿ ಹೇಳ್ತೀವಿ. ಪುರುಷ ಗ್ರಂಥದಲ್ಲಿ ಹೀಗೆ ಹೇಳ್ಬೇಕಾ ಅಂತ ಪ್ರಶ್ನೆ. ಛಂದಸ್ತುಲ್ಯ ಅದು. ಒಂದೆರಡು ಮಾತು ಹೇಳ್ಬಿಡಲ್ಲ. ಎಷ್ಟಾಯ್ತು ಟೈಮ್? ಇಲ್ಲ 11 ಆಯ್ತು. 10 ನಿಮಿಷ. ನಮಸ್ಕಾರ ಅಂತ ಹೇಳ್ತೀವಲ್ಲ ಸರ್. ಏನಾದ್ರು ನಾನೊಂದೆರಡು ಮಾತು ಹೇಳಿ ಮುಗಿಸ್ಬಿಡ್ಲ, ಏನು ಮಾಡಲಿ? ಶ್ರೀ ಗುರುಭ್ಯೋ ನಮಃ. ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತೆ ಮನೋವರ್ತಾ. ವಿಶಿಷ್ಟ ಜ್ಞಾನವನ್ನು ಕುರಿತು ವಿಶೇಷಣ ಜ್ಞಾನಕ್ಕೆ ಕಾರಣತ್ವ ಇದೆಯೋ ಇಲ್ಲೋ ಅಂತ ವಿಚಾರ ಮಾಡಿದ್ದಾಯಿತು. ಏನು ಸಂಬಂಧ ಯುಕ್ತಿ ಮಲಿಕೆಯಲ್ಲಿ ಅಂತಂದರೆ, ಮುಖ್ಯವಾಗಿ ಪ್ರಧಾನವಾಗಿ ಅದ್ವೈತ ಮತವನ್ನು ನಿರಾಕರಣೆ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಗ್ರಂಥ. ಇದರಲ್ಲಿ ಅದ್ವೈತಿಗಳಿಗೆ ಒಂದು ಚರ್ಮ ಸಾಕ್ಷಾತ್ಕಾರದಿಂದ ಬಾಧವನ್ನು ಹೇಳಬೇಕು. ಆ ಚರ್ಮ ಸಾಕ್ಷಾತ್ಕಾರ ಅದು ನಿರ್ವಿಕಲ್ಪ ಜ್ಞಾನ ಅವರಿಗೆ. ಆ ನಿರ್ವಿಕಲ್ಪ ಜ್ಞಾನ ಒಂದು ಸಿದ್ಧಿ ಆಗಬೇಕು. ಅದಕ್ಕೋಸ್ಕರ ನಿರ್ವಿಕಲ್ಪ ಜ್ಞಾನವನ್ನು ಸಿದ್ಧಿ ಮಾಡೋ ಕ್ರಮವನ್ನು ನೋಡ್ತಾರೆ ಅವರು. ಇನ್ಯಾರೋ ಒಬ್ಬರು ದರ್ಶನಕಾರರು ನಿರ್ವಿಕಲ್ಪ ಜ್ಞಾನವನ್ನು ಹೇಳಿದರೆ ಅದರಿಂದ ಆ ಪದ್ಧತಿಯನ್ನು ಹಿಡಿದು ನಾವು ನಿರ್ವಿಕಲ್ಪ ಜ್ಞಾನವನ್ನು ಒಪ್ಪಿ ಅದರಿಂದ ನಾವು ಬಾಧವನ್ನು ಹೇಳ್ತೀವಿ ಅಂತ. ಆದರೆ ನಿರ್ವಿಕಲ್ಪ ಜ್ಞಾನ ಹೇಗೆ ಒಪ್ತಾರೆ ಅಂದರೆ, ನೈಯಾಯಿಕರು ವಿಶಿಷ್ಟ ಜ್ಞಾನಂ ಕುರಿತು ವಿಶೇಷ ಜ್ಞಾನಂ ಕಾರಣಂ ಅನ್ನೋ ಪ್ರಕ್ರಿಯೆಯಿಂದ ಅವರು ಒಪ್ತಾರೆ. ಅದರಿಂದ ಅದನ್ನು ವಿಚಾರ ಮಾಡಬೇಕಾಗುವಂತ. ವಸ್ತುತಃ ನೈಯಾಯಿಕರು ಹೇಳ್ತಕ್ಕಂಥ ನಿರ್ವಿಕಲ್ಪಕ ಜ್ಞಾನಕ್ಕೂ ಅದ್ವೈತಗಳಿಗೆ ಅಭಿಮತವಾದ ನಿರ್ವಿಕಲ್ಪಕ ಜ್ಞಾನಕ್ಕೂ ಬಹಳ ವ್ಯತ್ಯಾಸ ಇದೆ. ನೈಯಾಯಿಕರಿಗೆ ಅಭಿಮತವಾದ ನಿರ್ವಿಕಲ್ಪಕ ಜ್ಞಾನದಲ್ಲಿ ಅಲ್ಲಿ ವಿಶೇಷವೂ ತೋರುತ್ತೆ, ವಿಶೇಷವೂ ತೋರುತ್ತೆ, ಸಂಸರ್ಗವೂ ತೋರುತ್ತೆ, ಪರಸ್ಪರ ಸಂಬಂಧ ತೋರೋದಿಲ್ಲ. ಇಷ್ಟೇ ಹೊರತಾಗಿ ಇವರಿಗೆ ಬೇಕಾದ್ದು ಬ್ರಹ್ಮನ ಬಿಟ್ಟು ಬೇರೆ ಏನೂ ತೋರಬಾರದು. ಎರಡನೇ ವಸ್ತು ಇಲ್ಲ, ಸಂಸರ್ಗವೂ ಇಲ್ಲ, ತೋರೋದು ಇಲ್ಲ, ಏನೂ ಇಲ್ಲ. ಇಂತಹದ ಏಕಮಾತ್ರ ವಸ್ತು ವಿಷಯಕವಾದ ಒಂದು ನಿರ್ವಿಕಲ್ಪಕ ಅವ್ರಿಗೆ ಬೇಕು. ಅನೇಕ ವಸ್ತುಗಳು ಇದೇ ತೋರುತ್ತೆ, ಇಲ್ವೇ ತೋರೋದಿಲ್ಲ. ಅಲ್ಲ ಇದೆ, ಹಾಗಲ್ಲ. ಇದು ಬಾಧ. ಇದು ಈ ಬಾಧ ಬಂದ ಮೇಲೆ ಎಲ್ಲದಕ್ಕೂ ನಿವೃತ್ತಿಯನ್ನು ಹೇಳಿ ಅಥವಾ ನಾಶವನ್ನು ಹೇಳಿ. ಈ ಬಾಧೋತ್ಪತ್ತಿ ಕ್ಷಣದಲ್ಲಿ ಇದೆ, ಬಾಧ ಅದಕ್ಕೆ ನಿವರ್ತಕ ಅಂತಾದ ಮೇಲೆ ಬಾಧನ ಉತ್ತರ ಕ್ಷಣದಲ್ಲಿ ಅದಕ್ಕೆ ನಿವೃತ್ತಿಯನ್ನು ಅಥವಾ ನಾಶವನ್ನು ಹೇಳಿ. ಬಾಧ ಬಂದಾಗ, ಚರ್ಮ ಸಾಕ್ಷಾತ್ಕಾರ ಬಂದಾಗ ವಸ್ತು ಇದೆ, ಚರ್ಮ ಸಾಕ್ಷಾತ್ಕಾರವೇ ಇದೆ. ಏನು ವೃತ್ತಿರತ್ರ ಸತ್ಯೋಪಜ್ಯತೆ ಋತುಭಾಷ್ಯತೆಯ ಅಂತ ಅವರ ವಾಕ್ಯ. ಅದರಿಂದ ಇದೆ, ಇನ್ನೊಂದು ವಸ್ತು ಇದೆ. ಆದ್ದರಿಂದ ಅವ್ರಿಗೆ ಬೇಕಾದ್ದು ಇಂಥ ಒಂದು ನಿರ್ವಿಕಲ್ಪಕ, ಇವ್ರಿಗೆ ಬೇಕಾದ್ದು ಇನ್ನೊಂದು ಇವರು ಅಂಗೀಕಾರ ಮಾಡ್ತಕ್ಕಂಥ ಇನ್ನೊಂದು ನಿರ್ವಿಕಲ್ಪಕ. ಆದರೆ ಇದು ಏನೋ ನಿರ್ವಿಕಲ್ಪಕ ಅನ್ನೋ ಹೆಸರಿದೆ ಅಂತ ಹೇಳಿ ವಿಶಿಷ್ಟ ಜ್ಞಾನ ಕುರಿತು ವಿಶೇಷಣ ಜ್ಞಾನ ಕಾರಣ ಅನ್ನೋ ತಾರ್ಕಿಕ ಪ್ರಕ್ರಿಯೆಯಿಂದ ಸಾಧನೆ ಮಾಡೋಕ್ಕೆ ಹೊರಟರು. ಅದಕ್ಕೆ ಸಾಕಷ್ಟು ದೋಷಗಳನ್ನು ಹೇಳಿ ಇದಕ್ಕೆ ಎಷ್ಟು ಸರ್ತಿ ಅವರು ಎಷ್ಟು ಕಡೆ ಇದಕ್ಕೆ ಈ ನಿಯಮಕ್ಕೆ ವಿಚಾರ ಇದೆ. ನೀನು ಸಾಮಾನ್ಯ ಯತ್ಸಾಮಾನ್ಯೋ ಕಾರ್ಯಕಾರಣಭಾವ ಸದ್ವಾದಕ್ಕೆ ತದ್ವಿಶೇಷಯೋ ಅದನ್ನು ಹೇಳಿದ್ರು. ಇದುವರೆಗೆ ಹೇಳಿದಂತೆ ಯಾವಾಗ ವಿಶೇಷಣಕ್ಕೆ ಸನ್ನಿಕರ್ಷ ಆಗುತ್ತೆ ಆಗ ವಿಶೇಷಕ್ಕೂ ಸನ್ನಿಕರ್ಷ ಇದ್ದೇ ಇದೆ. ಅಂದರೆ ವಿಶೇಷ ನಿರ್ವಿಕಲ್ಪವನ್ನು ಒಪ್ತೀವಿ ಅಂತ ಹೇಳ್ತಾರೆ ವಿಶೇಷಕ್ಕೂ. ಅದನ್ನಲ್ಲೇ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ವಿಶೇಷ ನಿರ್ವಿಕಲ್ಪಕವನ್ನು ಒಪ್ಪೋ ಅಂತ ಆಪತ್ತಿ ಇಲ್ಲ, ವಿಶೇಷ ಜ್ಞಾನತ್ವೇನ ಕಾರ್ಯಕಾರಣ ಭಾವನೆ ಹೇಳಿ ಅಂತ. ಇಲ್ಲೆಲ್ಲ ಟಿಪ್ಪಣಿಯಲ್ಲಿ ವಿಶೇಷ ಜ್ಞಾನತ್ವೇನ ಕಾರ್ಯಕಾರಣ ಭಾವ ಅವರು ಒಪ್ಪಿಲ್ಲ ಅಂತ ಹೇಳ್ತಾರೆ. ಇವರು ನಮ್ಮ ರಂಗಾಚಾರ್ಯವರು ಒಪ್ತಾರೆ ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲ. ಇಲ್ಲಿ ವ್ಯಾಖ್ಯಾನದಲ್ಲಿ ಮಾತ್ರ
ವಿಶೇಷ ಜ್ಞಾನಕ್ಕೆ ಕಾರಣತ್ವವನ್ನು ಅಂಗೀಕಾರ ಮಾಡಬಹುದು. ವಿಶೇಷ ಜ್ಞಾನತ್ವೇನ ಕಾರ್ಯಕಾರಣ ಭಾವ ಅಂಗೀಕಾರ ಮಾಡಿಲ್ಲ. ಸನ್ನಿಕರ್ಷ ಸಮಾನವಾದಾಗ ಅಂಗೀಕಾರ ಮಾಡಿ ಅಂತ ಅನೇಕ ಇದನ್ನು ಹೇಳಿ ಬಾಧಕಗಳನ್ನು ಹೀಗೆ ಹೇಳ್ಕೊಂಡು ಬರ್ತಾರೆ. ಬಾಧಕಗಳನ್ನು ಹೇಳುವಾಗ ಸರ್ವೋತ್ತಮ ತೀರ್ಥರು ಬರೆದಿರೋದು ಇಷ್ಟೇ ಕಡಿಮೆ ಇದ್ದು ಕೂಡ ಇಡೀ ಪ್ರಕರಣದಲ್ಲಿ ಏನು ತರ್ಕತಾಂಡವದಲ್ಲಿ ಹೇಳಿದ್ದಾರೆ ಅದರಲ್ಲಿ 90% 95% ಅದರಲ್ಲಿ ಸಂಗ್ರಹ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಅನುಪಲಬ್ಧಿ ಲಿಂಗಜನ್ಯವಾದ ಅಭಾವ ಜ್ಞಾನ ಇದೆಯಲ್ಲ, ಇದು ಬರಲಿಕ್ಕಿಲ್ಲ ಅಂತ. ಯೋಗ್ಯಾನುಪಲಬ್ಧಿ ಲಿಂಗಜನ್ಯವಾದ ಅಭಾವ ಜ್ಞಾನ ಅದು. ಯೋಗ್ಯಾನುಪಲಬ್ಧಿ ಯದ್ಯತ್ರ ಘಟ ಸ್ಯಾತ್ ತರ್ಹಿ ಉಪಲಭ್ಯೇತ ಅಂತ ಹೇಳಬೇಕು. ಉಪಲಭ್ಯತೆ ಅಂದ್ರೆ ಜ್ಞಾನ ವಿಷಯವಾಗಬೇಕು ಅಲ್ವಾ. ಆದರೆ ಯಾರು ನಿರ್ವಿಕಲ್ಪವನ್ನು ಒಪ್ತಾರೋ ಅವರಿಗೆ ಈ ವ್ಯಾಪ್ತಿಯನ್ನು ಹೇಳಕ್ ಬರೋದಿಲ್ಲ. ಯದ್ಯತ್ರ ಘಟ ಸ್ಯಾತ್ ತರ್ಹಿ ಉಪಲಭ್ಯೇತ ಅಂತ. ಅಂದ್ರೆ ಪ್ರತ್ಯಕ್ಷದಿಂದ ಬರಲಿ, ಬೇರೆ ಲಿಂಗದಿಂದ ಬರಲಿ ಅಭಾವ ಜ್ಞಾನ. ಆದರೆ ಅನುಪಲಬ್ಧಿ ಯೋಗ್ಯಾನುಪಲಬ್ಧಿ ಲಿಂಗಕ ಅಭಾವ ಜ್ಞಾನ ಅಂತ ಏನಿದೆ ಅದು ಪ್ರಾಮಾಣಿಕವಾದ ಒಂದು ಜ್ಞಾನ ಇದೆ. ಅವ್ರಿಗಂತೂ ಅಂಗೀಕಾರ ಮಾಡಬೇಕು. ಅದು ಬರಲಿಕ್ಕೆ ಸಾಧ್ಯವಿಲ್ಲ ಅದು ಅಂತ ಅದಕ್ಕೆ ಒಂದು ಬಾಧಕವನ್ನು ಹೇಳ್ತಾರೆ. ಹೀಗೆ ಸಾಧಕಗಳನ್ನು ಹೇಳಿ ಬಾಧಕಗಳನ್ನು 4 ಬಾಧಕಗಳನ್ನು ಹೇಳಿ ಸ್ವಾಮಿಯವರು ಮುಂಚೆನೇ ಹೇಳಿದಂತೆ ನಿರ್ವಿಕಲ್ಪ ಜ್ಞಾನವೇ ಅಪ್ರಾಮಾಣಿಕ. ನೈಯಾಯಿಕರು ನಿರ್ವಿಕಲ್ಪ ಜ್ಞಾನ ಅಂತ ಅಂಗೀಕಾರ ಮಾಡಿರೋದೇ ಅಪ್ರಾಮಾಣಿಕ. ಯಾವುದೇ ಒಂದು ವಸ್ತುವಿನಲ್ಲಿ ಜ್ಞಾನ ವಸ್ತುವನ್ನು ಸತ್ವವನ್ನು ವ್ಯವಸ್ಥೆ ಮಾಡಿಕೊಡುತ್ತೆ. ಅದಕ್ಕೆ ಅನುವ್ಯವಸಾಯ ಇಲ್ಲ, ಯಾವುದೂ ಇಲ್ಲ. ಒಂದು ಶ್ರಾದ್ದ ನಿಯಮ ಹೇಳಿದಂತೆ ಶ್ರಾದ್ದ ನಿಯಮ ಯತ್ಸಾಮಾನ್ಯ ಅಂತ ಇಟ್ಟುಕೊಂಡು ಶಾಬ್ದಬೋಧ ಮತ್ತು ಅನುಮಿತಿ ಸ್ಥಳದಲ್ಲಿ ಸಾಧ್ಯ ಜ್ಞಾನ ಮತ್ತು ಪದಾರ್ಥ ಉಪಸ್ಥಿತಿ ಕಾರಣವಾಗಿರೋದ್ರಿಂದ ತನ್ಯಾಯೇನ ಪ್ರತ್ಯಕ್ಷ ಸ್ಥಳದಲ್ಲೂ ಕೂಡ ಒಂದು ಜ್ಞಾನವನ್ನು ಅಂಗೀಕಾರ ಮಾಡಬೇಕು. ಅಂದರೆ ಅಯಂಘಟ ಅಂತ ಜ್ಞಾನ ಬರೋದಕ್ಕಿಂತ ಮುಂಚೆ ಘಟತ್ವ ನಿರ್ವಿಕಲ್ಪಕ ಬೇಕು ಅಂತ ಹೇಳಿದ್ರೆ ಇದು ಬೇಕಾಗಿಲ್ಲ. ಈ ಸಾಮಾನ್ಯ ವಿಶೇಷ ನ್ಯಾಯಕ್ಕೆ ನೀವೇ ಇಷ್ಟು ಕಡೆಯಲ್ಲಿ ವಿಚಾರವನ್ನು ಅಂಗೀಕಾರ ಮಾಡಿದಿರಿ. ನಿಯತ ಸಾಹಚರ್ಯ ಬೇಕು. ಯಾವುದೋ ಒಂದು ಸಹಕಾರಿ ಇದ್ದರೆ ಅದಕ್ಕೆ ಕಾರಣತ್ವ ಸಹಕಾರಿ ಸಾಮಾನ್ಯಕ್ಕೆ ಕಾರಣತ್ವ ಬರೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಅಂದು ಇಷ್ಟು ಸಾಧಕವೂ ಇದೆ, ಬಾಧಕಗಳಿದೆ. ನಿರ್ವಿಕಲ್ಪ ಜ್ಞಾನವನ್ನು ಅಂಗೀಕಾರ ಮಾಡಿದ್ರೆ ಅದರಿಂದ ನಿರ್ವಿಕಲ್ಪ ಜ್ಞಾನವನ್ನು ಒಪ್ಪಬೇಕಾದ್ದಿಲ್ಲ. ಆ ನಿರ್ವಿಕಲ್ಪ ಜ್ಞಾನವನ್ನು ಒಪ್ಪದು ಕೂಡ ನಿಮಗೆ ಬೇಕಾದ ನಿರ್ವಿಕಲ್ಪ ಜ್ಞಾನ ಅದರಿಂದ ಸಿದ್ಧವಾಗುವುದಿಲ್ಲ. ಆ ನಿರ್ವಿಕಲ್ಪಕ್ಕೆ ಚರ್ಮ ಸಾಕ್ಷಾತ್ಕಾರ ಇದ್ದ ಜಗತ್ತಿಗೆ ಬಾಧವನ್ನು ಹೇಳಕ್ಕೆ ಬರೋದಿಲ್ಲ ಅಂತ ಆ ಬಾಧವನ್ನು ನಿರಾಕರಣೆ ಮಾಡೋಕ್ಕೆ ಹೊರಟ ಪ್ರಕರಣ ಅಂತ ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಇದು ಅನ್ಯಥಾಖ್ಯಾತಿಯ ಪ್ರಕರಣದಲ್ಲಿ ಬಂದಿರೋದು. ರಜತಜ್ಞಾನಂ ಅನ್ಯತ್ರ ಸಂಭವತಿ. ಸಂಬಂಧ ಇದೆ ಅವರು